ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗದಗ ಜಿಲ್ಲೆಯ ಐತಿಹಾಸಿಕ ಗ್ರಾಮ ಲಕ್ಕುಂಡಿ ಉತ್ಸವ ಅಂತಾನೆ ನಡೆಯುತ್ತೆ. ಐತಿಹಾಸಿಕವಾದದ್ದು. ಇತಿಹಾಸದಲ್ಲಿ ಆ ಊರಿನ ಉಲ್ಲೇಖಗಳಿದೆ. 101 ದೇವಸ್ಥಾನ, 101 ಕೆರೆಗಳು ಎಲ್ಲ ಇರ್ತಕ್ಕಂಥ ಒಂದು ಜಾಗ. ಈ ಜಾಗದಲ್ಲಿ ಮನೆ ಕಟ್ಟೋದಕ್ಕೆ ಪಾಯ ತೆಗಿಬೇಕಾದ್ರೆ ನಿಧಿ ಸಿಕ್ಕಿರ್ತಕ್ಕಂಥ ಒಂದು ವಿಚಾರ. ಈಗ ಎಲ್ಲ ಕಡೆಯಿಂದಲೂ ಸ್ವಲ್ಪ ಇದು ಗೊಂದಲಕ್ಕೆ ಒಳಗಾಗಿರ್ತಕ್ಕಂಥ ವಿಚಾರ. ಅದು ನಿಧಿ ಅಲ್ವಾ, ನಿಧಿ ಆದರೆ ಯಾರಿಗೆ ಸೇರಬೇಕು, ಈ ಪ್ರಶ್ನೆ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಪ್ರಕರಣ. ಪತ್ತೆಯಾಗಿದ್ದು ನಿಧಿಯೋ ಅಥವಾ ಪೂರ್ವಜರ ಬಂಗಾರವೋ? ಅಧಿಕಾರಿಗಳ ವರ್ಗದಲ್ಲೇ ಈಗ ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಅದು ಯಾರಿಗೆ ಸೇರಬೇಕು, ಅದಾದ ನಂತರ ಬರ್ತಕ್ಕಂಥ ಪ್ರಶ್ನೆ. ನಿಧಿ ಅಂತಂದ್ರೆ ಯಾರಿಗೆ ಸೇರಬೇಕು, ನಿಧಿ ಅಲ್ಲ ಅಂತಂದ್ರೆ ಅದಕ್ಕೆ ಯಾರಿಗೆ ಸೇರಬೇಕು, ಹೀಗೆ ಕಾನೂನು ಏನು ಹೇಳುತ್ತೆ, ನಿಧಿ ಕಾಯ್ದೆ ಅಂತಕ್ಕಂಥದ್ದು ಏನು ಹೇಳುತ್ತೆ, ಅದು ಇಂಪಾರ್ಟೆಂಟ್. ಸೊ ಎಲ್ರಿಗೂ ಇರುವಂತಹ ಪ್ರಶ್ನೆ, ಕರ್ನಾಟಕದ ಬಂಗಾರದ ಹುಂಡಿ ಆಗುತ್ತಾ ಲಕ್ಕುಂಡಿ ಅನ್ನುವಂತಹ ಪ್ರಶ್ನೆ ಇದೆ. ಹೇಳ್ತೇವೆ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ನ. ಮಣ್ಣಿನಲ್ಲಿ ಹುದುಗಿರುವ ಭೂಮಿಗೆ ಹೊಂದಿಕೊಂಡಿರುವಂತಹ ನಿಕ್ಷೇಪ, 10 ರೂಪಾಯಿ ಮೊತ್ತ ಅಥವಾ ಅದರ ಮೌಲ್ಯವನ್ನ ಮೀರಿದಂತಹ ನಿಕ್ಷೇಪ ಅನ್ಡೌಟೆಡ್ಲಿ ಗವರ್ಮೆಂಟ್ಗೆ ಸೇರುತ್ತೆ. ಕಂಡು ಬಂದಲ್ಲಿ ಡೆಪ್ಯೂಟಿ ಕಮಿಷನರ್ಗೆ ತಿಳಿಸಬೇಕು ಅನ್ನೋದು ರೂಲ್ಸು. ಡೆಪ್ಯೂಟಿ ಕಮಿಷನರ್ ಈ ವಿವರಗಳನ್ನ ಸರ್ಕಾರಕ್ಕೆ ಪುರಾತತ್ವ ಇಲಾಖೆಗೆ ಕೊಡ್ತಾರೆ. ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ. ಯೂಶಲಿ ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಆಭರಣಗಳ ಪತ್ತೆ ಆದರೆ 100 ವರ್ಷದ ಒಳಗಿನದಾದ್ರೆ ಬೇರೆ ಕಾನೂನು ಅಪ್ಲೈ ಆಗುತ್ತೆ. 100 ವರ್ಷದ ಮೇಲಿನದಾದ್ರೆ ಅದನ್ನು ಆಂಟಿಕ್ ಅಂತ ಕನ್ಸಿಡರ್ ಮಾಡ್ತಾರೆ, ಆಂಟಿಕ್ ಜ್ಯುವೆಲರಿ ಅಂತ. ಪಬ್ಲಿಕ್ ಟಿವಿಗೆ ಇತಿಹಾಸ ತಜ್ಞ ಪ್ರೊಫೆಸರ್ ಅಪ್ಪಣ್ಣ ಅವರು ಅವರ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಅವರು ಕೂಡ ಈ ಫೋಟೋಸ್ನ, ವಿಜುವಲ್ಸ್ನ ಎಲ್ಲ ನೋಡಿರ್ತಾರೆ. ಅವರು ಅದ್ರ ಬಗ್ಗೆ ಡೆಡಿಕೇಟೆಡ್ಲಿ ಸಂಶೋಧನೆ ಮಾಡೋರು, ಇತಿಹಾಸದ ಬಗ್ಗೆ ತಿಳ್ಕೊಂಡವರು. ಲಕ್ಕುಂಡಿ ಬಗ್ಗೆ ನಾವು ಸುದ್ದಿ ಆರಂಭದಲ್ಲೇ ಹೇಳ್ತಾ ಇದ್ವಿ. ಚಾಲುಕ್ಯರಿಂದ ಹಿಡಿದು ರಾಷ್ಟ್ರಕೂಟರ ತನಕ ಆಳ್ವಿಕೆಗೆ ಒಳಪಟ್ಟಂತಹ ಬಹಳ ದೊಡ್ಡ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಗ್ರಾಮ. ಐತಿಹಾಸಿಕ ಸ್ಥಳವಾದಂತಹ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿರುವಂಥದ್ದು. ಆ ನಿಧಿಯ ನಿಯಮಗಳೇನು, ಕಾನೂನು ಪ್ರಕಾರ ಆ ನಿಧಿ ಯಾರಿಗೆ ಸಲ್ಲುತ್ತೆ, ಎಷ್ಟು ವರ್ಷಗಳ ನಂತರ ಅದು ಫಲಾನುಭವಿಗಳ ಫಲ ಅಥವಾ ಸರ್ಕಾರದ ಸ್ವತ್ತ ಅನ್ನುವಂಥದ್ರ ಕುರಿತಾಗೀಗ ಅದರ ವಿಶೇಷತೆ ಮತ್ತು ಅದರ ವಿಶ್ಲೇಷಣೆಯನ್ನು ಪ್ರೊಫೆಸರ್ ಈಗ ಅಪ್ಪಣ್ಣ ಹಂಜೆ ಅವರೀಗ ನಮ್ಮ ಜೊತೆಗಿದ್ರೆ ಅವ್ರನ್ನ ಕೇಳೋಣ. ಅವರು ಇತಿಹಾಸ ತಜ್ಞರು ಕೂಡ ಹೌದು. ಈ ನಿಧಿಯ ಕಾನೂನುಗಳು ಏನು ಹೇಳ್ತೇನೆ ಅಂತ ಕೇಳೋಣ. ಸರ್, ಈಗ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿರುವಂಥದ್ದು, ಆ ನಿಧಿಯ ನಿಯಮಗಳೇನು ಸರ್, ಯಾರಿಗೆ ಸಲ್ಲುತ್ತೆ ಅದು ನಿಧಿ ಅನ್ನುವಂಥದ್ದು? ಸಾಮಾನ್ಯವಾಗಿ ಲಕ್ಕುಂಡಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಒಂದು. ಹಾಗಾಗಿ ಇದು ಕ್ರಿಸ್ತಶಕ ಸುಮಾರು 9ನೇ ಶತಮಾನದಿಂದ ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಕೇಂದ್ರವಾಗಿ ಬೆಳೆದು ಬಂದಿರತಕ್ಕಂಥದ್ದು. ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಕಾಲದಲ್ಲಿ ಇದರ ಸಾಂಸ್ಕೃತಿಕ ಹಿನ್ನೆಲೆಯನ್ನು ತಿಳಿಸ್ತಕ್ಕಂಥ ಅನೇಕ ಶಾಸನಗಳ ನಮಗಲ್ಲಿ ಲಭ್ಯ ಇರ್ತಕ್ಕಂಥದ್ದು. ಈಗ ಇತ್ತೀಚೆಗೆ ಇಲ್ಲಿ ನಿಧಿ ಸಿಕ್ಕಿರ್ತಕ್ಕಂಥದ್ದು ಒಂದು ಮನೆಯ ಪಾಯವನ್ನು ತೋಡುತ್ತಿರುವಾಗ ಈ ರೀತಿ ಸಿಗ್ತಕ್ಕಂಥದ್ದು ಸಾಮಾನ್ಯ. ಯಾಕಂದರೆ ಲಕ್ಕುಂಡಿ ಒಂದು ಸಾಂಸ್ಕೃತಿಕ ಕೇಂದ್ರ. ಇಲ್ಲಿ ದೇವಾಲಯಗಳ ನಿರ್ಮಾಣ, ಶಿಲ್ಪಗಳ ಪ್ರತಿಷ್ಠಾಪನೆ, ಶಾಸನಗಳ ಕೆತ್ತನೆ ಸಾಂಗವಾಗಿ ನಡೆದು ಬಂದಿರತಕ್ಕಂಥದ್ದು. ಹಾಗಾಗಿ ಅನೇಕ ಕಾರ್ಮಿಕರು ಇಲ್ಲಿ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥದ್ದು. ಇದು ಏನು, ಎರಡು ನಮ್ಮಲ್ಲಿ ಕಾನೂನುಗಳು ಅದಾವೆ. ಒಂದು 1958ರಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಇಲಾಖೆ ಅಧಿನಿಯಮ, ಮತ್ತೊಂದು ಕರ್ನಾಟಕ ರಾಜ್ಯ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯ 1961ರ ಅಧಿನಿಯಮ. ಈ ಎರಡೂ ಅಧಿನಿಯಮಗಳ ಪ್ರಕಾರ ಪ್ರಾಚೀನ ಸ್ಮಾರಕಗಳು, ಶಿಲ್ಪಗಳು, ಶಾಸನ, ಹಸ್ತಪ್ರತಿ, ತಾಮ್ರಪಟ, ನಾಣ್ಯ ಇವೆಲ್ಲನೂ ಕೂಡ ಸಂರಕ್ಷಿತ ಸ್ಮಾರಕ, ಸಂರಕ್ಷಿತ ಸಂಪತ್ತು ಅಂಥೇಳಿ ಅದು ಸರ್ಕಾರದ ಆಯಾ ಇಲಾಖೆ ಅಧೀನದಲ್ಲಿ ಇರತಕ್ಕಂಥದ್ದು. ಮತ್ತು 1962ರ ಕರ್ನಾಟಕ ಸರ್ಕಾರದ ನಿಧಿ ನಿಕ್ಷೇಪ ಅಧಿನಿಯಮದ ಪ್ರಕಾರ 100 ವರ್ಷ ಹಳೆಯ ಯಾವುದೇ ಸಂಪತ್ತು, ಭೂಮಿಯಲ್ಲಿ ಸಿಗ್ತಕ್ಕಂಥ ಸಂಪತ್ತು, ಅದು
ಆಯಾ ಜಿಲ್ಲೆಯ ಜಿಲ್ಲಾಡಳಿತದ ಅಧೀನಕ್ಕೆ ಒಳಪಡ್ತಕ್ಕಂಥದ್ದು. 100 ವರ್ಷದ ಇತ್ತೀಚಿನ ಏನಾದರೂ ಅದ ಸಂಪತ್ತು ಆಗಿದ್ರೆ, ನಿಧಿ ಆಗಿದ್ರೆ, ಅಥವಾ ಭೂಮಿಯಲ್ಲಿ ಅಥವಾ ಆ ಸ್ಥಳದ ನಿವೇಶನದ ಒಡೆತನದ ಮಾಲೀಕನ ಅಧೀನದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಅವಶೇಷ ಅಥವಾ ಸಾಮಗ್ರಿ ಅಥವಾ ನಿಧಿ ಆಗಿದ್ರೆ ಅವನಿಗೆ ಸಂಬಂಧಪಡ್ತಕ್ಕಂಥದ್ದು ಅಂಥೇಳಿ ಆ ಅಧಿನಿಯಮ ನಮಗೆ ತಿಳಿಸ್ತದೆ. ಹಾಗಾಗಿ ಈ ನಿಧಿ ಅಂಥೇಳಿ ಏನು ತಾವು ಕರಿತೀರಿ, ಇಲ್ಲಿ ಆಭರಣಗಳ ಸ್ವರೂಪವನ್ನು ನಾವು ಗಮನಿಸಿದ್ರೆ ಇದರಲ್ಲಿ ಸರಗಳು ಇರ್ತಕ್ಕಂಥದ್ದು, ಆಮೇಲೆ ಕಿವಿಯಲ್ಲಿ ಧರಿಸ್ತಕ್ಕಂಥ ಓಲೆಗಳು ಇರ್ತಕ್ಕಂಥದ್ದು, ಆಮೇಲೆ ಕೈಗಡೆಗೆ, ತೋಳ್ಬಂದಿ, ಇದರ ಜೊತೆಗೆ ಒಂದು ಚಿಕ್ಕ ನಾಗ ಪ್ರತಿಮೆ, ಆ ನಾಗ ಪ್ರತಿಮೆಯ ಶಿರಭಾಗದಲ್ಲಿ ಒಂದು ಮುತ್ತು ಮತ್ತು ಇನ್ನು 2 ಬಿಡಿ ಮುತ್ತುಗಳು. ಇವುಗಳನ್ನು ಗಮನಿಸಿದಾಗ ಇವುಗಳ ಜೊತೆಗೆ ರಂಧ್ರಾಕಾರದ ಕೆಲವು ಮುದ್ರೆಗಳು ಸಿಕ್ಕಿರ್ತಕ್ಕಂಥದ್ದು. ಮುದ್ರೆಗಳಂದ್ರೆ ಚಿಕ್ಕ ಚಿಕ್ಕ ಬಿಲ್ಲೆಗಳು. ಅವುಗಳನ್ನು ಗಮನಿಸಿದಾಗ ಸ್ಥಳೀಯರು ಹೇಳ್ತಕ್ಕಂಥ ಮಾಹಿತಿಯ ಹಿನ್ನೆಲೆಯಲ್ಲಿ ಇವು ಈ ಲಕ್ಕುಂಡಿಯಲ್ಲಿ ಲೊಕ್ಕಿ ಗದ್ಯಾಣ ಅಂಥೇಳಿ ನಾಣ್ಯ ಚಲಾವಣೆಯಲ್ಲಿ ಇತ್ತು. ಇಲ್ಲೇನ ಅಚ್ಚು ಆಗ್ತಾ ಇತ್ತು. ಆ ನಾಣ್ಯಗಳನ್ನೇ ಇವೆ ಅಂಥೇಳಿ ಹೇಳೋದ್ರಿಂದ ಇವು ಸುಮಾರು 12ನೇ ಶತಮಾನಕ್ಕೆ ಸಂಬಂಧಪಟ್ಟಂಥ ನಾಣ್ಯಗಳು. ಹಾಗಾಗಿ ಅವತ್ತಿನ ಕಾಲಕ್ಕೆ ಸಂಬಂಧಪಟ್ಟಂಥ ಆಭರಣಗಳು ಇರ್ಬೋದೇನೋ ಅಂಥೇಳಿ ಅನ್ನಿಸ್ತದೆ. ಒಟ್ಟಾರೆ ಇವು 100 ವರ್ಷಗಳಕ್ಕಿಂತ ಪ್ರಾಚೀನ ಇರೋದರಿಂದ ಇದು ಆಯಾ ಜಿಲ್ಲಾಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥದ್ದು. ಇತ್ತೀಚಿನ ಏನಾದರೂ ಅದರಲ್ಲಿ ಆಭರಣಗಳ ಸೇರ್ಪಡೆ ಆಗಿದ್ರೆ 100 ವರ್ಷದ ಈಚಿನ ಅವು ಆ ಮಾಲಕನಿಗೆ ಸಂಬಂಧಪಟ್ಟಂಥವು ಅಂತೇಳಿ 1962ರ ಅಧಿನಿಯಮ, ನಿಧಿ ನಿಕ್ಷೇಪ ಸಂಬಂಧಪಟ್ಟಂತೆ ಅಧಿನಿಯಮ ನಮಗೆ ತಿಳಿಸ್ತದೆ. ಸರ್, ಈಗ ಒಂದು ಗೊಂದಲ ಇರುವಂಥದ್ದು, ಅದನ್ನು ನಿಧಿ ಅಂತ ಕರಿಬೇಕು ಅಥವಾ ಆ ಕುಟುಂಬಸ್ಥರ ಒಂದು ಸಂಪತ್ತು ಅಂತ ಕರಿಬೇಕು ಅನ್ನುವಂಥದ್ದು ಗೊಂದಲ. ಯಾಕಂದರೆ ನಿನ್ನೆ ಕೂಡ ಭಾರತೀಯ ಪುರಾತತ್ವ ಇಲಾಖೆಯವರ ಅಧಿಕಾರಿಗಳು ಒಂದು ಅಲ್ಲಿ ಪ್ಲೇಸಿಗೆ ವಿಸಿಟ್ ಮಾಡಿ ನೋಡಿದಾಗ ಇದು ಬಹುಶಃ ಇದು ಆ ಕುಟುಂಬಸ್ಥರ ಒಂದು ಸಂಪತ್ತು ಅನ್ನುವಂಥದ್ದು ಕಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ಹೇಳಿದರೆ, ಈ ಒಂದು ಹಿನ್ನೆಲೆಯನ್ನು ನೋಡಿದಾಗ ಏನು ಅನ್ಸುತ್ತೆ ಸರ್? ಇದನ್ನು ನಿಧಿ ಅಂತ ಕರಿಬೇಕಾ ಅಥವಾ ಆ ಕುಟುಂಬಸ್ಥರ ಸಂಪತ್ತು ಅಂತ ಕರಿಬೇಕು ಸರ್? ಇದನ್ನು ನಮಗೆ 2 ರೀತಿಯಲ್ಲಿ ಈ ರೀತಿ ಸಿಗ್ತಕ್ಕಂಥದ್ದು. ಒಂದು ಸಾರ್ವಜನಿಕ ಸ್ಥಳ ಅಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಸ್ಥಳಗಳಲ್ಲಿ, ಮತ್ತೊಂದು ಮಾಲೀಕತ್ವದ ಮನೆಯ ಅಡಿಪಾಯ ಹಾಕುವ ಸಂದರ್ಭದಲ್ಲಿ ಅಥವಾ ಈ ಒಂದು ಓನರ್ಗೆ ಸಂಬಂಧಪಟ್ಟಂಥ ಭೂಮಿಯಲ್ಲಿ ಸಿಗ್ತಕ್ಕಂಥವು. ಈ ಅಧಿನಿಯಮ ಏನು ಹೇಳ್ತದೆ, 100 ವರ್ಷಕ್ಕೆ ಹಿಂದಿನದು ಆ ವಸ್ತು ಆಗಿದ್ರೆ ಅದು ಎಲ್ಲೇ ಸಿಗಲಿ, ಆ ಸ್ವಂತ ಮಾಲೀಕನ ಸ್ಥಳದಲ್ಲಿ ಸಿಗಲಿ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಸಿಗಲಿ, ಅದು ಐತಿಹಾಸಿಕ ಪರಂಪರೆಯನ್ನು ಒಳಗೊಂಡಿದ್ದರೆ ಅಥವಾ ಒಂದು ನಾಡಿನ ಚರಿತ್ರೆಯಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದ್ದರೆ ಅಥವಾ ಯಾವುದೋ ಒಂದು ಕಾಲದ ಅತ್ಯಂತ ಪ್ರಮುಖ ಘಟನೆಯನ್ನು ಅದು ಒಳಗೊಂಡಿದ್ರೆ ಅದನ್ನು ಸಾರ್ವಜನಿಕವಾಗಿ ವಸ್ತು ಸಂಗ್ರಹಾಲಯಗಳಲ್ಲಿ ಪ್ರದರ್ಶನ ಮಾಡಬೇಕಂತ ಹೇಳಿನೂ ಕೂಡ ಅದು ಅಧಿನಿಯಮದಲ್ಲಿ ಇರತಕ್ಕಂಥ ವಿಚಾರ. ಹಾಗಾಗಿ ಈ ಸಿಕ್ಕಿರ್ತಕ್ಕಂಥ ಆಭರಣಗಳ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ಅದು 12 ಅಳತೆಯ ನಿವೇಶನದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಮತ್ತು ಆ ಮನೆಯವರನ್ನು ಮಾತನಾಡಿಸಿದ ಸಂದರ್ಭದಲ್ಲಿ ಅದು ಒಲೆಯ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ಅಂದರೆ ಉತ್ತರ ಕರ್ನಾಟಕದಲ್ಲಿ ನಾವು ಈ ಅಡಕಲ ಗಡಿಗೆ ಮೂಲೆ ಅಂತೇಳಿ ಕರಿತೀವಿ. ಅಂದರೆ ಬೆಲೆ ಬಾಳುವ ವಸ್ತುಗಳನ್ನು ಅಡಗಿಸಿ ಇಡ್ತಕ್ಕಂಥದ್ದು, ಅಂದರೆ ಸಂರಕ್ಷಣೆ ಮಾಡಿ ಇಡ್ತಕ್ಕಂಥದ್ದು ಗಡಿಗೆಗಳವು, ಮಡಿಕೆಗಳು ಒಂದರ ಮೇಲೆ ಒಂದು ಇಡ್ತಕ್ಕಂಥದ್ದು. ಅದನ್ನು ಅಡಕಲ ಗೂಡು, ಅಡಕಲ ಗಡಿಗೆ ಮೂಲೆ ಅಂತೇಳಿ ಕರಿತಕ್ಕಂಥದ್ದು. ಅದೇ ಸ್ಥಳದಲ್ಲಿ ಸಿಕ್ಕಿರೋದ್ರಿಂದ ಮತ್ತು ಇವುಗಳಲ್ಲಿ ಸುಮಾರು ಒಂದು 22 ನಾಣ್ಯಗಳ ಆಕಾರದ ಬಿಲ್ಲೆಗಳು ಇರೋದರಿಂದ ಇವು ಸರ್ಕಾರದ ಸಂಪತ್ತು, ನಾಡಿನ ಸಂಪತ್ತು ಅಂತೇಳಿ ನಮಗೆ ಮೇಲ್ನೋಟಕ್ಕೆ ಗೋಚರಿಸ್ತದೆ. ಆದರೆ ಆ ಆಭರಣಗಳ ಕಾಲಮಾನವನ್ನು ನಿರ್ಧಾರಪಡಿಸಿದ ನಂತರದಲ್ಲಿ ಈಗ ನಮ್ಮಲ್ಲಿ ಕಾಲ ನಿರ್ಣಯ ವಿಧಾನಗಳಂತೇಳಿ ಕೆಲವು ಅದಾವೆ. ಅವುಗಳನ್ನು ಉಪಯೋಗಿಸಿ ಈ ಆಭರಣಗಳ ಕಾಲಮಾನವನ್ನು ನಿರ್ಧಾರ ಮಾಡಿದ ನಂತರದಲ್ಲಿ ಇದು 100 ವರ್ಷದ ಈ ಕಡೆದ್ದು ಆಗಿತ್ತಂದ್ರೆ ಅಥವಾ ಆ ಮಾಲಕರಿಗೆ ಸಂಬಂಧಪಟ್ಟಂಥ ಈಗ ಸಿಕ್ಕಿರ್ತಕ್ಕಂಥ ಮನೆಯ ಮಾಲಕರಿಗೆ ಸಂಬಂಧಪಟ್ಟಂಥ ವಸ್ತುಗಳು ಏನಾದರೂ ಅವರು ದೃಢಪಡಿಸಲಿಕ್ಕೆ ಆಧಾರಗಳಿದ್ದರೆ ಅದು ಅವರಿಗೂ ಕೂಡ ಸಂಬಂಧಪಡ್ತದೆ. ಅಂದರೆ ಆ ಕಾನೂನು ಸವಿಸ್ತಾರವಾಗಿ ಹೇಳ್ತಕ್ಕಂಥದ್ದು ಇಂಥ ಅನೇಕ ವಿಚಾರಗಳನ್ನು. ಈ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಅವುಗಳ ಕಾಲ ನಿರ್ಣಯವನ್ನು ಮಾಡದೆ ಅದು ಯಾರಿಗೆ ಸಂಬಂಧಪಡ್ತದೆ,
ಅನ್ಲಿಕ್ಕೆ ಹೇಳಲಿಕ್ಕೆ ಬರೋಂಗಿಲ್ಲ. ಹಾಗಾಗಿ ಇದು ನೇರವಾಗಿ ಸರ್ಕಾರದ ಸಂಪತ್ತು ಅಂತೇಳಿ ಆ ಅಧಿನಿಯಮದ ಹಿನ್ನೆಲೆಯಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯ ಅದ. ಸರ್, ಈಗ ಕೆಲವು ನಿಧಿ ಸಿಕ್ಕಂಥ ಸಂದರ್ಭದಲ್ಲಿ ಅಥವಾ ಈ ಥರದ್ದು ಏನಾದರೂ ಒಂದಷ್ಟು ಆಭರಣಗಳು ಸಿಕ್ಕಂಥ ಸಂದರ್ಭದಲ್ಲಿ ಯಾರಿಗೆ ಸಿಕ್ಕಿರುತ್ತೆ ಅದನ್ನು ಯಾರು ಪ್ರಾಮಾಣಿಕವಾಗಿ ತಲುಪಿಸಿರ್ತಾರೆ ಅಂಥವ್ರಿಗೂ ಕೂಡ ಇದರಲ್ಲಿ ಪಾಲು ಕೊಡಬೇಕು ಅನ್ನೋವಂಥದ್ದು ಏನು ಕೆಲವು ನಿಯಮಗಳಿದೆ ಅಂತ ಸರ್. ಇದೇನಾದರೂ ಆ ನಿಯಮ ಅವ್ರಿಗೆ ಅನ್ವಯ ಆಗುತ್ತೆ ಸರ್ ಕುಟುಂಬಕ್ಕೆ? ಅದು ಆಯಾ ಜಿಲ್ಲಾಡಳಿತದ ಅದನ್ನು ವರದಿ ಮಾಡ್ತಕ್ಕಂಥ ಅಧಿಕಾರಿ ಮೇಲೆ ಅವಲಂಬಿತ ಆಗಿರ್ತದೆ. ಅದು ಅಂದ್ರೆ ಆ ಅಧಿನಿಯಮದಲ್ಲಿ ಅದು ಕೂಡ ಅದ. ಅಂದ್ರೆ ಅದನ್ನು ಜಿಲ್ಲಾಡಳಿತಕ್ಕೆ ಅಥವಾ ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟಂಥ ಇಲಾಖೆಗೆ ಒಪ್ಪಿಸ್ತಕ್ಕಂಥ ವ್ಯಕ್ತಿಗೆ ಅಥವಾ ಅದು ಸಂಬಂಧಪಟ್ಟಂಥ ದೊರೆತಿರ್ತಕ್ಕಂಥ ಸ್ಥಳದ ಮಾಲೀಕನಿಗೆ ಇಂತಿಷ್ಟು ಭಾಗವನ್ನು ಕೊಡಬೇಕು ಅಂತೇಳಿ ಕೂಡ ಅದ. ಆಮೇಲೆ ಇನ್ನೊಂದು ಮಾನವೀಯತೆಯ ಹಿನ್ನೆಲೆಯಲ್ಲಿ ಒಂದು ಬೆಲೆ ಬಾಳುವ ಸಂಪತ್ತನ್ನು ಸ್ವ ಇಚ್ಛೆಯಿಂದ ಸರ್ಕಾರಕ್ಕೆ ಒಪ್ಪಿಸ್ತಕ್ಕಂಥದ್ದು ಏನದ ಅದು ಅತ್ಯಂತ ಶ್ಲಾಘನೀಯ ಕಾರ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಆ ಸರ್ಕಾರ ತೀರ್ಮಾನ ತೆಗೆದುಕೊಳ್ತದೆ ಇಂಥ ಬೆಲೆ ಬಾಳುವ ವಸ್ತುವನ್ನು ನಮ್ಮ ಸುಪರ್ದಿಗೆ ಒಪ್ಪಿಸಿರ್ತಕ್ಕಂಥ ಈ ವ್ಯಕ್ತಿಯನ್ನು ನಾವು ಗೌರವಿಸಬೇಕು. ಮತ್ತು ಆ ಅಧಿನಿಯಮದ ಅಧೀನದಲ್ಲಿ ಇವನಿಗೆ ಏನು ಕೊಡ್ಲಿಕ್ಕೆ ಬರ್ತದ ಅನ್ನೋದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಕೊಡ್ತಕ್ಕಂಥದ್ದನ್ನು ಕೂಡ ಅದರಲ್ಲಿ ಅದ. ಹಾಗಾಗಿ ಇವುಗಳನ್ನೇ ಅಂದರೆ ಇವರ ಹಿರಿಯರು ಪ್ರಾಚೀನ ನಾಣ್ಯಗಳ ಸಮೇತ ಅವರು ತಮಗೆ ಸಂಬಂಧಪಟ್ಟಂಥ ಆಭರಣಗಳನ್ನು ಕೂಡ ಇಟ್ಟಿರುವ ಸಾಧ್ಯತೆ ಅದ ಇದರಲ್ಲಿ ಒಂದು ಕಡೆ ಸಂಗ್ರಹ ಮಾಡಿ. ಹಾಗಾಗಿ ಅವುಗಳನ್ನು ಪರಿಶೀಲನೆ ಮಾಡಿದ ನಂತರದಲ್ಲಿ ಇವುಗಳನ್ನು ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಆಯಾ ಇಲಾಖೆಗೆ ಸಂಬಂಧಪಡ್ತದೆ ಸರ್. ಇದು ಇತಿಹಾಸ ತಜ್ಞರು ಹೇಳುವಂಥದ್ದು. ಯಾಕೆಂದರೆ ಇದರಲ್ಲಿ ಈ ಒಂದು ನಿಧಿಯಲ್ಲಿ ಐತಿಹಾಸಿಕವಾದಂತಹ ಜೊತೆಗೆ ಪುರಾತನವಾದಂತಹ ಬಿಲ್ಲೆಗಳು ಕೂಡ ಈಗ ಅಂದರೆ ಸುಮಾರು 22 ತೂತು ಬಿಲ್ಲೆಗಳು ದೊರೆತಿರೋದ್ರಿಂದ ಇದು ಪುರಾತನ ಕಾಲದ ನಾಣ್ಯಗಳು ಸಹ ಅನ್ನುವಂಥದ್ದು ಈಗ ಕಂಡು ಬರ್ತದೆ. ಹಾಗಾಗಿ ಈಗ ಇದರ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ತಜ್ಞರು ಪರಿಶೀಲನೆ ನಂತರ ಇದು ನಿಧಿ ಸರ್ಕಾರದ ಸ್ವತ್ತ ಅಥವಾ ಕುಟುಂಬದ ಸ್ವತ್ತ ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡಬೇಕಿದೆ ಅನ್ನುವಂಥದ್ದು ಇದು ಇತಿಹಾಸ ತಜ್ಞರ ಮಾತಾಗಿದೆ. ಜೊತೆಗೆ ಕಾನೂನಿನ ಪ್ರಕಾರ ಈ ಸಿಕ್ಕಂತಹ ಜೊತೆಗೆ ಪ್ರಾಮಾಣಿಕವಾಗಿ ಕೊಟ್ಟಂತಹ ವ್ಯಕ್ತಿಗೂ ಕೂಡ ಒಂದಿಷ್ಟು ಭಾಗ ಕೊಡಬೇಕು ಅನ್ನುವಂಥದ್ದು ನಿಯಮ ಇದೆ. ಆ ನಿಯಮ ಆಯಾ ಜಿಲ್ಲಾಡಳಿತ ಮತ್ತು ಸರ್ಕಾರ ಇಲಾಖೆಗೆ ಬಿಟ್ಟುಕೊಟ್ಟಿದ್ದು ಅವರು ಯಾವ ಮಾನದಂಡದ ಮೇಲೆ ಆ ಒಂದು ಕೊಡ್ತಾರೆ, ಆ ಕುಟುಂಬಕ್ಕೆ ಒಂದು ಸಹಾಯ ಸಹಕಾರ ನೀಡ್ತಾರೆ ಅನ್ನೋದು ಕೂಡ ಈ ಸರ್ಕಾರಕ್ಕೆ ಬಿಟ್ಟುಕೊಟ್ಟಿದ್ದು ಅನ್ನುವಂಥದ್ದು ಇತಿಹಾಸ ತಜ್ಞರ ಮಾತು. ಒಟ್ಟಿನಲ್ಲಿ ಈ ನಿಧಿ ಇದು ಕುಟುಂಬಸ್ಥರ ಒಂದು ಸಂಪತ್ತ ಅಥವಾ ಸರ್ಕಾರದ ಸಂಪತ್ತ ಆಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ್.